ಪವರ್ ಫೈಟ್ ಕ್ಲೈಮ್ಯಾಕ್ಸ್ಗೆ ಸೋನಿಯಾ ಗಾಂಧಿ ಎಂಟ್ರಿ. ಹೈಕಮಾಂಡ್ಗೆ ಕಂಟಕವಾಗಿರುವ ನಾಯಕತ್ವ ಚಟಾಪಟಿ. ಸೋನಿಯಾ ಗಾಂಧಿ ಭೇಟಿಯಾದ ರಾಹುಲ್ ಗಾಂಧಿ. ಬದಲಾವಣೆ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳೋದೇ ಸವಾಲು. ಯಾವುದೇ ನಿರ್ಧಾರ ಕೈಗೊಂಡ್ರೂ ಪಕ್ಷಕ್ಕೆ ಕಷ್ಟವೋ ಕಷ್ಟ. ಮೊದಲ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಲಾಯಿತು? ಸೋನಿಯಾಗೆ ಮಾಹಿತಿ ನೀಡಿರುವ ರಾಹುಲ್ ಗಾಂಧಿ. ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲು ದಿಲ್ಲಿ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಎಸಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ಗೆ ಬಂದು ಬಿಟ್ಟಿದೆ. ಸೋನಿಯಾ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ರಾಹುಲ್ ಗಾಂಧಿಗೆ. ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲು ಈಗ ದಿಲ್ಲಿ ನಾಯಕರು ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪವರ್ ಫೈಟ್ ಕ್ಲೈಮ್ಯಾಕ್ಸ್ಗೆ ಈಗ ಸೋನಿಯಾ ಗಾಂಧಿ ಎಂಟ್ರಿ ಕೊಟ್ಟರು. ಸದ್ಯ ಸೋನಿಯಾ ಮಾಹಿತಿ ಕೂಡ ರವಾನಿಸಿದ್ದಾರೆ ರಾಹುಲ್ ಗಾಂಧಿಗೆ. ಯಾರು ಏನು ಅನ್ನೋದನ್ನ, ಯಾಕಂದ್ರೆ ಇದು ಕ್ಲೈಮ್ಯಾಕ್ಸ್ ಹಂತ ತಲುಪೇ ಬಿಟ್ಟಿದೆ. ಏನು ಈ ಒಂದು ಕುರ್ಚಿ ಕದನ, CM ಆಗಿರ್ಬೋದು, DCM ಆಗಿರ್ಬೋದು, ಇಷ್ಟು ದಿನ ಫೈಟನ್ನು ಮಾಡ್ಕೊಂಡ್ಬಂದ್ರು. ನಾ ಮುಂದು ತಾ ಮುಂದು ಅಂತ ಅವ್ರ ಬೆಂಬಲಿಗರು ಘೋಷಣೆಯನ್ನು ಕೂಗೋದು, CM ಬೆಂಬಲಿಗರು ಘೋಷಣೆಯನ್ನು ಕೂಗೋದು, ಇದೆಲ್ಲ ಮಾಡ್ಕೊಂಡು ಬರ್ತಾ ಬರ್ತಾ ಈಗ ಕೊನೆಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ಯಾವ ನಿರ್ಧಾರವನ್ನು ಕೈಗೊಂಡ್ರೂ ಕೂಡ ಪಕ್ಷಕ್ಕೆ ಒಂದು ರೀತಿ ಕಷ್ಟ ಅನ್ನುವಂತೆ ಆಗಿಬಿಟ್ಟಿದೆ ಈಗ ಈ ಒಂದು ಕುರ್ಚಿ ಕದನ. ಹಾಗಾಗಿ ಸದ್ಯ ದೆಹಲಿಯಲ್ಲಿ ಏನು ಈ ಪವರ್ ಫೈಟಿಂಗ್ ವಿಚಾರವಾಗಿ ಮಾತನಾಡೋದಕ್ಕೂ ಕೂಡ ಒಂದು ರೀತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಈಗ ಮತ್ತಷ್ಟು ನಾವು ಮಾಹಿತಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಬಸವರಾಜ್ ಜೊತೆಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಈಗ ನೀವು ಹೇಳ್ತಾ ಇದ್ರಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ, ಜೊತೆಗೆ CM ಸಿದ್ದರಾಮಯ್ಯ ಅವರು ಏನೆಲ್ಲ ಮಾಡ್ತಾ ಇದ್ರು, ಏನು ಮಾತನಾಡಿದ್ರು, ಜೊತೆಗೆ ಈಗ DKಶಿ ಅವರು ಏನು ಮಾತನಾಡ್ತಾರೆ, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಅಪ್ಡೇಟ್ ಕೊಡ್ತಾ ಹೋಗಿ. ಇಂಚರ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯವರು ಅವರ ನಿಲುವು ಏನಿದೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ಅವರೇ ಕಂಟಿನ್ಯೂ ಆಗಬೇಕಾ ಅಥವಾ DK ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾ ಅನ್ನುವಂಥದ್ದು ತಾವು ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಮಾತು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಾವು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ತೇವೆ, ಇದನ್ನ ನಾವು ಕೂಡ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಹೇಳಿದ್ದೀರಾ, ಅದರ ಬಗ್ಗೆ ಚರ್ಚೆ ನಡೆಸಿ ನಾವು ಸೂಕ್ತ ತೀರ್ಮಾನ ತೆಗೆದುಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂತಹ ನಿರ್ದೇಶನವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಇದೀಗ DK ಶಿವಕುಮಾರ್ ಅವರ ಸರದಿ ಕೂಡ ಇರತಕ್ಕಂಥದ್ದು. DK ಶಿವಕುಮಾರ್ ಅವರ ಅಭಿಪ್ರಾಯ ಕೂಡ ಪಡೆದುಕೊಂಡು, ಇಬ್ಬರ ನಾಯಕರ ಅಭಿಪ್ರಾಯ ಪಡೆದುಕೊಂಡು ಮುಂದೆ ಏನು ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಈಗ ಏನೆಲ್ಲ ಈಗ ಒಂದು ಹಂತದ ಏನು ಸಭೆ ಆಗಿದೆ, ಆ ಸಭೆಯ ವಿವರವನ್ನ ಸೋನಿಯಾ ಗಾಂಧಿ ಅವರಿಗೂ ಕೂಡ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಬಹಳ ಅದರಿಂದ ಎಫೆಕ್ಟ್ ಏನಾಗಬಹುದು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡೇ ಹೈಕಮಾಂಡ್ ನಾಯಕರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಇಂಚರ ಒಂದ್ ಕಡೆ ಈಗ CM ಸಿದ್ದರಾಮಯ್ಯವರ ನಿಲುವೇನಿದೆ, ಒಂದ್ ಕಡೆ ಏನಾದರೂ ನಾವು ಬದಲಾವಣೆ ಮಾಡುವಂಥ ಹಂತಕ್ಕೆ ಬಂದ್ರೆ ಮುಂದೆ ಏನು ಪರಿಣಾಮ ಆಗಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಹಲವು ಈ ಹಿಂದೆ ಕೂಡ ಆಗಿರ್ತಕ್ಕಂಥ ಕೆಲವಷ್ಟು ಪಕ್ಷಕ್ಕಾಗಿರ್ತಕ್ಕಂಥ ಡ್ಯಾಮೇಜ್ ಆಗಿರ್ಬೋದು, ಮತ್ತೆ ಒಂದಿಷ್ಟು ನಾಯಕರ ಹೇಳಿಕೆಗಳಾಗಿರ್ಬೋದು, ಮತ್ತೆ ಮುಂದೆ ಏನಾದರೂ ಪಕ್ಷಕ್ಕೆ ಒಂದು ಸಂಘಟನೆಗೆ ಇದು ತೊಡಕಾಗುವಂತ ನಿಟ್ಟಿನಲ್ಲಿ ಕೂಡ ಆಗಬಹುದು ಅನ್ನುವಂಥ ಎಲ್ಲವನ್ನು ಕೂಡ ಲೆಕ್ಕಾಚಾರದಲ್ಲಿ ಇಟ್ಕೊಂಡೆ ಯಾವುದು ಕೂಡ ಆಗಬಾರ್ದು, ಅದನ್ನೆಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೆ ಯಾವುದೇ ರೀತಿ ಪಕ್ಷಕ್ಕೆ ಎಫೆಕ್ಟ್ ಆಗಬಾರ್ದು ಅನ್ನುವಂಥದ್ದು, ಸಮುದಾಯವಾರು ಆಗಿರ್ಬೋದು, ಅವನ್ನೆಲ್ಲವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯವರ ನಿರ್ಧಾರ ಮತ್ತೆ DK ಶಿವಕುಮಾರ್ ಅವರ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದಿಷ್ಟು ಸ್ಪಷ್ಟತೆ ಈಗ ಹೈಕಮಾಂಡ್ ನಾಯಕರಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯವರ ವಾದ ಏನಿದೆ, ಅವರ ಆಪ್ತರ ವಾದ ಏನಿದೆ, DK ಶಿವಕುಮಾರ್ ಅವರ ನಿಲುವೇನಿದೆ, ಅವರ ಒಂದು ಆಪ್ತರ ನಿಲುವೇನಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರಿಗೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಾಯಕರ ನಿಲುವಿದೆ, ಅದಕ್ಕೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅಂತಿಮ ಹಂತದಲ್ಲಿ ಇರುವಂತಹ ವಿಚಾರ. ಹಾಗಾಗಿ ಇದನ್ನ ಸೋನಿಯಾ ಗಾಂಧಿ ಅವರ ಜೊತೆ ಕೂಡ ಚರ್ಚೆ ನಡೆಸಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ CM ಮತ್ತೆ DCM ಇಬ್ಬರು ನಾಯಕರ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಇದು ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಕ್ಲಾರಿಟಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತಹ ಸಾಧ್ಯತೆ ಇದೆ. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.